चंदा कुंड्रे मैदान खेळ सुरू झालेली आहे. धान्य वाघ म्हणून देशामध्ये शहरा गुजर सहज उभा राहिलाय. सहज पुष्पेंदर उंचीला कमी, ताकदीला कमी. आज भारत देशामध्ये एवढ्या ताकदीचा पैलवान शेरा गुजरला सहजही समोरून भेटत नाही. पुष्पेंदर आलेला आहे. काहीतरी घडतंय. ಬಹಳ ದೂರದಿಂದ ಕರ್ನಾಟಕದ ನಮ್ಮ ಡಾಕ್ಟರ್ ಪ್ರಭಾಕರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ನೀವೆಲ್ಲರೂ ಬಂದು ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲ ತುಂಬ ಧನ್ಯವಾದಗಳು. ಎಲೆ ಮರೆ ಕಾಯಿಯಂತೆ ಯಾರಾದರೂ ವಸ್ತಾದರು, ಗುರುಗಳು, ಪೈಲ್ವಾನರು, ದಾನಿಗಳು ಇಂಥವರೆಲ್ಲ ಯಾರಾದರೂ ಉಳಿದಿದ್ರೆ ಈ ವೇದಿಕೆ ಮುಖಾಂತರ ನಿಮಗೆಲ್ಲ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಬಂಧುಗಳೇ, ಯಾರೇ ಇರಲಿ ಪಾಪ ಬಂದು ಕೂತಿರ್ತೀರಿ, ನಮಗೆ ಗೊತ್ತಾಗಿರೋದಿಲ್ಲ. ನೀವು ಹಿಂದೆ ದೊಡ್ಡ ಪೈಲ್ವಾನರು ಇವತ್ತು ಆಡುವಂತ ಸಹಜ ಬಂದು ಹಂಗೆ ಕೂತಿರ್ತೀರಿ. ನಮ್ಮನ್ನು ಕರೀಲಿಲ್ಲ ಅನ್ನುವಂಥ ಮಾತು ಮನಸ್ಸಲ್ಲಿ ಬೇಡ. ನೀವು ನಮ್ಮ ಸಾವುಕಾರ ಹೃದಯದಾಗಿದ್ದೀರಿ, ನಮ್ಮ ಹೃದಯದಾಗಿದ್ದೀರಿ ಅಂತ ಹೇಳಿ ನಿಮಗೆಲ್ಲ ಸ್ವಾಗತವನ್ನು ಬಯಸ್ತೀನಿ, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ಕೈ ಮುಗಿದು ಸಲ್ಲಿಸ್ತೀನಿ. ಯಾರು ಅನ್ಯತಾ ಭಾವಿಸಬೇಡಿ. ದೊಡ್ಡ ಕಾರ್ಯಕ್ರಮ, ಸಾಕಷ್ಟು ಸಾವಿರಾರು ಜನ. ಇದರಲ್ಲಿ ಯಾರಿಗಾದರೂ ನನಗೆ ಮಾನ ಸಿಗಲಿಲ್ಲ, ಸನ್ಮಾನ ಸಿಗಲಿಲ್ಲ ಅನ್ನುವಂಥದ್ದನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೋಬೇಡಿ ಅಂತ ಹೇಳಿ ವಿನಂತಿ ಮಾಡ್ಕೊತೀನಿ. ಮಕ್ಕಳು ಓಹೋ छोड़ पाएंगे, अंदर चलिए. पुष्पेंदर एशियन मेडलिस्ट ಅವರು ಅಂತಾರಾಷ್ಟ್ರೀಯ ಪೈಲ್ವಾನರು. अंगावरती घालून जाण्याचा प्रयत्न, शेराचा वरचा ठरण्याचा प्रयत्न सुरू झालेला आहे. आपला वर्चस्व कुस्तीचा राहावा या न्यायाने कुस्ती सुरू आहे. ताकदीला साजेशी कुस्ती. सन्माननीय पद्मश्री पुरस्कार प्राप्त सन्माननीय डॉक्टर. ಭಾರತ ದೇಶದ ತಾರೆಗಳು, ಹೀರೆ ಮೋತಿಗಳು ಅಂದಂಗೆ ಒಲಿಂಪಿಕ್ ಪದಕ ವಿಜೇತ ಯೋಗೇಶ್ವರ್ ದತ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲ ಪರಿಚಯಿಸಿಕೊಂಡ್ರು. ಅವರಂತ ಮಕ್ಕಳು ನಿಮ್ಮಲ್ಲೇ ಹುಟ್ಟಬೇಕಾಗೈತಿ. ಅದಾಗಬೇಕಾದ್ರೆ ನಾವು ಮೊದಲು ಎಮ್ಮೆ ಕಟ್ಟಬೇಕಾಗೈತಿ, ಹಾಲು ಕುಡಿಸ್ಬೇಕಾಗೈತಿ. ಅದನ್ನು ಒಂಚೂರು ಬೆಳಕು ಹಾಕ್ರಿ. ದನಗಳು ಮಾಡಿದ್ರ ಇನ್ನು 10 ವರ್ಷದಾಗ ಎಲ್ಲ ಪಲ್ಟಿ ಆಗುದೈತಿ. ಅದಕ್ಕೆ ಮನ್ಯಾಗ ಹೈನ, ಹಾಲ, ತುಪ್ಪ, ಬೆಣ್ಣೆ ಓಡಾಡ್ಲಿ. ನನ್ನ ಉದ್ದೇಶ ಪ್ರತಿ ವರ್ಷ ಹೇಳ್ತಾ ಇರ್ತೀನಿ ನಾನು, ಬರೀ ನೋಡಿ ಚಪ್ಪಾಳೆ ಹೊಡೆದು ಹೋಗ್ಬೇಡ್ರಿ. ಇಲ್ಲಿಂದ ಏನಾರೇ ತಗೊಂಡು ಹೋಗ್ರಿ, ಇಲ್ಲಿಂದ ಏನಾರೇ ಒಂದು ತಗೊಂಡು ಹೋಗ್ರಿ. ನಮ್ಮ ಮನ್ಯಾಗ ಒಬ್ಬರು ಸದೃಢ ಮಗ ಬೇಡ, ತಂದೆ ತಾಯಿ ಸ್ವಲ್ಪ ಮೆತ್ತಲಾದ್ರೆ ಎತ್ತಿ ಪಲ್ಲಂಗ ಮೇಲೆ ಹಾಕುವಂತ ಮಕ್ಕಳು ಮನೆಯಾಗಿಲ್ಲ. ಒಂದಿಟ್ಟು ಬೇಡಿದ್ರೆ ರಕ್ತ ಕೊಡುವಂತ ಮಕ್ಕಳಿಲ್ಲ. 10 ಮಂದಿಗೆ ಫೋನ್ ಹಚ್ತಾವ, ನಮ್ಮ ಮಗ ರಕ್ತ ಬೇಕಾಗಿ ಬಾರುವ, ನಮ್ಮ ಅಪ್ಪ ರಕ್ತ ಬೇಕಾಗಿ ಬಾರ್ತೀವಿ ಅಂತ ಸ್ಥಿತಿ ಇರುವಾಗ ಒಂದೇ ಮನೆಯಲ್ಲಿ ಮಕ್ಕಳು, ಅವರು ಸ್ವತಃ ಅಣ್ಣಗಳು, ಎಲ್ಲರೂ ಪೈಲಾರು, ಒಂದೇ ಕುಟುಂಬದಲ್ಲಿ 60 ಜನ ಕೂಡಿದಂತ ಕುಟುಂಬ. ಅವರಿಗೂ ಕೂಡ ಅಣ್ಣ ಮಕ್ಕಳಿಂದ ವಿಶಾಲವಾಗಿ ಕುಸ್ತಿ ಬರ್ತಾ ಇದೆ. ನಾವೆಲ್ಲ ಇವತ್ತು ರಸೌತರವನ್ನ ಹೊಂದಿದ್ದೀವಿ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತಿದ್ದೇವೆ. ಕುಸ್ತಿ ನಡೀತಾ ಇದೆ. ಮಹಾನ್ ಯೋಧರ ಮಟ್ಟದಲ್ಲಿ ಉಪಾನಿ ಅವರು ಬೆಳೆಯುವ ಕುಸ್ತಿ ಆಗೋಕ್ಕೆ ಆಗ್ತಾ ಇದೆ. ಸಾಧಬೇಕು ಯಾಕಂದ್ರೆ चलिए चलिए
ಒಂದ್ಸಲ ಕುಸ್ತಿ ತೋರಿಸ್ರಿ ಅದನ್ನ